50 ರೂಪಾಯಿ ಕೆಜಿಗೆ, ಕಮ್ಮಿ ಅಲ್ಲ ನೋಡಿ, ಇದು ತುಂಬಾ ಕಮ್ಮಿಗೆ ಕೊಡ್ತಿದ್ದಾರೆ ಇಲ್ಲಿ. 50 ರೂಪಾಯಿ ಕೆಜಿಗೆ ಸಿಡಿ. ಕಾವೆಲಿಗೆ ತಿನ್ನುದಂತೆ ಒಂದು ಮೀನಿಗೆ ಎಷ್ಟು ಅಂತ? ಒಂದು ಮೀನಿಗೆ ಎಷ್ಟು? 150. ಕಮ್ಮಿಗೆ ಸಿಗ್ತದೆ ನೋಡಿ. ಮತ್ತೆ ಇದು ಸಹ ತುಂಬಾ ಫ್ರೈ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಕಬಾಬ್ ತರ ಮಾಡ್ಲಿಕ್ಕೆ ಆಗ್ತದಲ್ಲ. ಇಲ್ಲ ನೋಡಿ, ದೊಡ್ಡ ದೊಡ್ಡ ಮೇಲೆ ಮೀನಿದೆ. ಇದನ್ನೆಲ್ಲ ಅಲ್ಲರ್ಸಕ್ಕೆ ಆಗುದಿಲ್ಲ ನನ್ನ ಹತ್ರ. ಇದೆಷ್ಟಿದೆ ಕೆಜಿ ಅನ್ನ? ಇದು ಕೆಜಿಗೆ 600. ಕಟ್ ಮಾಡಿ ಕೊಡ್ತಾರೆ ಇದನ್ನ? ಇಡೀ ಕೊಡ್ತಾರ ಮೀನು? ಇದು ಎಷ್ಟು ಕೆಜಿ ಉಂಟು? ಓ, ಇದು 15-16 ಕೆಜಿ ಒಳಗಿದೆ ಅಲ್ಲ. ಹಂಗೆ ಇಟ್ಕೊಳ್ಳಿ, ನಾನು ಸಿಕ್ಕೊಳ್ತೀನಿ. ನೋಡಿ, ಇದು 20 ಕೆಜಿ ಮೇಲೆ ಇದೆ ಇದು ಮೀನು. ಇದು ಬಂದ್ಬಿಟ್ಟು ಮೆಲ್ಲು ಮೀನು. ಹಾಯ್, ನಮಸ್ತೆ. ನಾನು ಇವತ್ತು ಮಲ್ಪೆ ಹೋಗಕ್ಕೆ ಸೆಕೆಂಡ್ ಟೈಮ್ ಬಂದೀನಿ. ಇವತ್ತು ನಾನು ಸ್ವಲ್ಪ ಲೇಟ್ ಆಗಿದೆ. ಆಕ್ಚುಲಿ ನಾನು ಬಂದದ್ದು ತುಂಬಾ ಲೇಟ್ ಆಗಿದೆ, 7 ಗಂಟೆ ಮೇಲಾಗಿದೆ ಬಂದದ್ದು ನಾನು. ಇವತ್ತು ನಾನು ಬರೋ ಟೈಮ್ಗೆ ಒಂದು ಮೆಲು ಮೀನಿದೆ ನೋಡಿ ಎಂಟ್ರೆನ್ಸ್ ಅಲ್ಲಿ. ಸ್ವಲ್ಪ ಹೇಳಿ ಚೂರು ಹೇಳಿ ನೋಡಿ. ಇಲ್ಲಿ ಒಂದು ದೊಡ್ಡ ಮೆಲು ಮೀನು ಇದೆ. ಇದೇಗೆ ಕೆಜಿಗೆ? ಇದು ಕೆಜಿಗೆ ಹೇಗೆ? 650. ಇದು ಲೈಲ್ಯಾಂಡ್ ಮೀನಾ? ಅಲ್ಲ, ಮೀನಿದೆ, ಮೆಲ್ಲ ಮೀನಿದೆ. ಬೆಳಿಗ್ಗೆನೆ ಇದು ಸ್ಪೆಷಲ್ ಮೀನು ಇವತ್ತದು ಮಲ್ಪೆಯಲ್ಲಿ. ನಾಳೆ 1 ತಾರೀಕು ಮೀನಿಲ್ಲ. ಇದು ಗೋಂಕೆ. ಇದು ಗೋಂಕೆ. ಇದನ್ನ ನಾನು ಕುಂದಾಪುರ ವಿಡಿಯೋ ಮಾಡಿ, ಇದನ್ನ ಗೋಂದೋಳ ಅಂತ ಹೇಳ್ತಾರೆ ನೋಡಿ. ಇದೇ ಮೀನದು. ಇದು ಬಂದ್ಬಿಟ್ಟು ಡಿಸ್ಕೋ ಮೀನ್. ಡಿಸ್ಕೋ. ಇದಕ್ಕೆ ಇನ್ನೊಂದೇನಂದ್ರೆ, ಸಾರಿ, ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರಾಣಿ ಮೀನ್ ಇದು. ಇದಲ್ವಾ? ಇದು ರಾಣಿ ಮೀನ್ ಅಲ್ವಾ? ಡಿಸ್ಕೋ. ಹಾಗೆ ಇಲ್ಲಿ ಬಂದ್ಬಿಟ್ಟು ಇದು ಕುರ್ಚಿ. ಇಲ್ಲಿ ನೋಡಿ, ಇದು ಕುರ್ಚಿ. ಹಾಗೆ ಇದು ಹೇಗೆ ಕೆಜಿಗೆ? ಇಷ್ಟು ಮೀನು 1300ಗೆ ನೋಡಿ. ಇಷ್ಟು ಮೀನು ಫುಲ್ ಎಲ್ಲ ಇದೆ. ಇದರಲ್ಲಿ ಬೇರೆ ಬೇರೆ ಮೀನು ಇದೆ. ಮುರು ಮೀನು, ಇದು ಕೊಕ್ಕಾರು, ದೊಡ್ಡ ಕೊಕ್ಕಾರು, ಜೀಟಿಗೆ ಅಂತ ಹೇಳ್ತಾರೆ ಈ ಮೀನಿಗೆ. ಎಲ್ಲ ಇದೆ. ಇದರಲ್ಲಿ ಒಂದು ಸಣ್ಣ ಒಂದು ಮೇಲು ಮೀನು ಇದೆ. ಸ್ಟಾರ್ಟಿಂಗ್ ತೋರಿಸ್ತಾ ಅದೇ, ಅದರಲ್ಲಿ ಒಂದು ಸಣ್ಣ ಮೀನು ಇದೆ. ಇಲ್ಲಿ ಮೇಲು ಮೀನು ಇದೆ. ಇದು ಎಲ್ಲ ಫ್ರಾನ್ಸ್. ಇದರಲ್ಲಿ ದೊಡ್ಡ ಫ್ರಾನ್ಸ್ ಇದೆ ನೋಡಿ ಇಲ್ಲಿ. ಇದೇಗ ಕೆಜಿಗೆ? ಕೆಜಿಗೆ 1000 ನೋಡಿ. ಕೆಜಿಗೆ 1000 ಇದು. ಬೇರೆ ಬೇರೆ ಇವತ್ತು 1000 ಇದೆ. ಇದು ಡೈಲಿ ಸೇಮ್ ರೇಟ್ ಇರುವುದಿಲ್ಲ, ನಾಳೆ ಬೇರೆ ರೇಟ್ ಇರ್ತದೆ. ಹೋಲ್ಸೇಲ್ 800 ಕೊಡ್ತೀರಾ ನೋಡಿ. ಇದು ಹೋಲ್ಸೇಲಿಗೆ. ಇದು ದೊಡ್ಡ ಟೈಗರ್. ಇದು ಟೈಗರ್ ಅಲ್ಲ, ಇದು ನೋಡಿ ಟೈಗರ್ ಫ್ರಾನ್ಸ್. ಇದು ಕೆಜಿಗೆ 800 ಅಲ್ಲ, ಕೆಜಿಗೆ 800 ಟೈಗರ್ ಫ್ರಾನ್ಸ್. ಇದು ಕೆಜಿಗೆ 600. ಇದು ಕೆಜಿಗೆ 600 ನೋಡಿ. ಇದು ಇದ್ರಲ್ಲಿ ಸ್ವಲ್ಪ ಸಣ್ಣದಲ್ಲ. ಇದು ಬಂದ್ಬಿಟ್ಟು ಕೊಕ್ಕಾರ್. ಇದು ಕೆಜಿಗೆ ಕೊಡ್ತೀರಾ? ಕೆಜಿಗೆ 380 ನೋಡಿ. ಇದು ಬಂದ್ಬಿಟ್ಟು ಏರಿ ಅಂತ ಹೇಳ್ತಾರೆ ಇದಕ್ಕೆ. ಆಂಬಾಯ್. ಇದು ಕೆಜಿಗೆ ಬಂದ್ಬಿಟ್ಟು ಒಂದು ಮೀನಿಗೆ ಇದು ನೋಡಿ 1 200. ಇದು 1 200 ಆಂಬಾಯ್. ಇದು ಅಂಜಲ್. ಇವತ್ತು ಅಂಜಲ್ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಮೀನು ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಪಾಪ್ಲೆಟ್. ಬಂಡಸ್ ಹಾಕೊಂಡು ಬಂಡಸ್ ತೆಗಿತೀನಿ ನೋಡಿ. ಇದು ಬಂಡಸ್. ಇದೇಗೆ ಕೆಜಿಗೆ? ಕೆಜಿ 300. ಇದು ಸ್ವಲ್ಪ ರೇಟ್ ಜಾಸ್ತಿ ಇದೆಲ್ಲ ಮೀನಿದೆಲ್ಲ. ಇದು ನೋಡಿ ಕೆಜಿಗೆ 300 ಬಂಡಸ್. ಇದು ಹೀಗೇನಾ ನೋಡಿ ಬಂಡಸ್. ಇದು ಸುಕ್ಕ ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತದೆ, ಒಳ್ಳೆ ಆಗ್ತದೆ. ಇದು ಸಾಂಬಾರ್ ಸಹ ಮಾಡ್ತಾರೆ, ನನ್ನ ಲೆಕ್ಕದಲ್ಲಿ ಸುಕ್ಕ ಮಾಡ್ತಾರಲ್ಲ. ಸುಕ್ಕ ಮಲ್ಪನತೆ ಪೂರ ಮಲ್ಪೇರತೆ. ಇದು ಅಂಜಲ್ ಒಂದೇ. ಇದೆ ಕೆಜಿಗೆ ಅಂಚನೆ ರೇಟಾ? ಒಂದು ಕಲರ್. ಇದು ಕಲರ್ ಹೆಂಗ ತುಳು ಬತ್ತ ಕನ್ನಡ ಕೊಡ್ಡಾಯಿ ದೊಡ್ಡ ಮೀನು. ಇದು ಒಂದು. ಇದು ಕೆಜಿಗ? ಕೆಜಿ 350 ನೋಡಿ. ಎಷ್ಟು ಫ್ರೆಶ್ ಉಂಟು ಮೀನು. ಇದು ಬಂದ್ಬಿಟ್ಟು ಅಡ ಮೀನು. ಇದು ಕೆಜಿಗೆ ಬೇರೆಯವ್ರದ. ಇರ್ಲಿ ಬಿಡಿ.
ಇದು ಕಲ್ಲವರು. ಇಲ್ಲೊಂದು ಸದ್ದಾಮ್, ನನ್ನ ಫೇವರೆಟ್ ಮೀನ್. ನೋಡಿ ನನ್ಗೆ ಈ ಮೀನು ಸ್ವಲ್ಪ ತೆಗಿತೇನೆ ಅಕ್ಕ, ಒಂದು ಮೀನು. ಇದು ನೋಡಿ ಇಲ್ಲಿ ಸದ್ದಾಮ್ ಬಟರ್ ಫಿಶ್. ಇದು ತುಂಬಾ ಟೇಸ್ಟ್ ಮೀನು. ಮತ್ತೆ ಸ್ವಲ್ಪ ಕೆಜಿ ಸ್ವಲ್ಪ ಕಮ್ಮಿ ಅಲ್ವಾ, ಕೆಜಿ 350. ಬಟ್ ಇದು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ. ಇದರಲ್ಲಿ ಮುಳ್ಳಿಲ್ಲ, ಮಿಡ್ಲಲ್ಲಿ ಒಂದಷ್ಟೇ ಮುಳ್ಳು ಇದೆ. ತುಂಬಾ ಟೇಸ್ಟ್ ಇದೆ ಇದು ಮೀನು. ಇದು ಬಂದ್ಬಿಟ್ಟು ಕಲ್ಲರು. ಇದು ಟೂನಾ ಫಿಶ್ ನೋಡಿ, ಟೂನಾ ಫಿಶ್. ಒಂದು ಮೀನಿಗೆ ಎಷ್ಟು ಅಂತ, ಒಂದು ಮೀನಿಗೆ ಎಷ್ಟು? 150. ಕಮ್ಮಿಗೆ ಸಿಗ್ತದೆ ನೋಡಿ. ಮತ್ತೆ ಇದು ಸಹ ತುಂಬಾ ಫ್ರೈ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಕಬಾಬ್ ತರ ಮಾಡ್ಲಿಕ್ಕೆ ಆಗ್ತದಲ್ಲ. ಬಂಗಡೆ ಆದ್ರೆ ಆಲ್ಮೋಸ್ಟ್ ನೋಡಿ, ಈಗ ನಾವು ಎಷ್ಟು ಯಾವುದೇ ಮೀನು ಇರ್ಲಿ ನಾವು ಜಾಸ್ತಿ ತಿನ್ನುವುದೇ ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗುವಂಥದ್ದು ಬಂಗುಡೆ ಜಾಸ್ತಿ. ಇಲ್ಲಿ ನೋಡಿ ಬಂಗುಡೆ ಫ್ರೆಶ್ ಇದೆ. ಬಂಗುಡೆ ಇದು ನೋಡಿ ಫ್ರೆಶ್ ಇದೆ, ಗೊತ್ತಾಗ್ತದೆ ನೋಡಿ ಎಷ್ಟು ಫ್ರೆಶ್ ಇದೆ ಮೀನು. ನೋಡಿ ಎಷ್ಟು ಫ್ರೆಶ್ ಇದೆ ಬಂಗುಡೆ. ಇದೇಗೆ 300. ಈಗ ಸ್ವಲ್ಪ ಜಾಸ್ತಿ ರೇಟ್ ಅಲ್ಲ ಮೀನಿಗೆಲ್ಲ. ಬಿಳಿ ಮೀನಲ್ಲ, ಇದಕ್ಕೆ ಎಂತ ಬೋಂಜಿಲ್ಲ ಒಂದು. ಇದು ಬೋಂಜಿಲ್ ಮೀನು. ಇದು ಬಂದ್ಬಿಟ್ಟು ಮುರುಮೀನ್ ಬಂಗುಡೆ. ಇಲ್ಲಿ ನೋಡಿ ಇದೊಂದು ಮೀನಿದೆ, ನಾನು ನೋಡ್ಲಿಲ್ಲ ನೋಡಿ. ಇದು ಮುರುಮೀನ್, ಮುರುವಲ್ಲಿ ಡಾಟ್ ಮುರುಮೀನ್ ಇದು ನೋಡಿ. ಫ್ರೆಶ್ ಇದೆ, ದೊಡ್ಡ ಮೀನು. ಅಕ್ಕ ಇದು ಕೆಜಿಗ ಅಜ್ಜಿ? ಇದು 100 ರೂಪಾಯಿ ಪಾಲ. ಎಷ್ಟು ರೂಪಾಯಿ ಪಾಲ ಇದು? ಇದು 200 ರೂಪಾಯಿ ಪಾಲ ನೋಡಿ, 200 ರೂಪಾಯಿ ಪಾಲ. ಇದು ಅಲ್ಲವರು ಮಿಕ್ಸ್ ಇದೆ ಅಲ್ಲ ಇದರಲ್ಲಿ, ಅಡ ಮೀನು ಮಿಕ್ಸ್ ಇದೆ. ಇದು 200 ರೂಪಾಯಿ. ಇದು 200 ರೂಪಾಯಿ. ಬಂಡಸ್, ಸಣ್ಣ ಬಂಡಸ್ 200 ರೂಪಾಯಿ. ಮೀನೊಂದೇ ಕಮ್ಮಿ ಐತಿ. ಇದು ನೋಡಿ ಇವತ್ತಿನ ರೇಟಿಗೆ ನೋಡಿ ಕಮ್ಮಿ ರೇಟ್ ಇದೆ ಬಂಡಾಸು. ಇವಾಗ ಇಷ್ಟು ಮೀನು ಇದು 200 ರೂಪಾಯಿ ಕೊಡ್ತಾರೆ. ಇದು 200. ಇದು ಎಂತ ಮೀನು ಇದು? ಕೊಕ್ಕರ? ಇದು ಬೇರೆ ಕೊಕ್ಕರ ಅಲ್ಲ, ಸ್ವಲ್ಪ ಬೇರೆ ಕೊಕ್ಕರ. ಇದರಲ್ಲಿ ಸ್ವಲ್ಪ ಬೇರೆ ತರ ಇದೆ ನೋಡಿ ನೋಡ್ಲಿಕ್ಕೆ. ಇದು ಸಹ 200 ರೂಪಾಯಿ ಮೀನು. ಹಾಯ್ ನೋಡಿ ನಮ್ಮ ಆಂಟಿ ಸೆಕೆಂಡ್ ಟೈಮ್ ಇರೋದು ಮತ್ತೆ ನಾನು ಬಂದಿದ್ದೀನಿ ಇಲ್ಲಿಗೆನೆ. ಇಲ್ಲಿ ಒಂದು ದೊಡ್ಡ ಒಂದು ಎಂತ ಮೀನಿದೆ ಇದು? ಅಂಜಲ್ ಇದೆ ನೋಡಿ, ದೊಡ್ಡ ಅಂಜಲ್. 4 ಕೆಜಿ ಇದೆ ಆಂಟಿ. ಇದು 4 ಕೆಜಿ ಇದೆ. ಒಂದು ಅಂಜಲಿಗೆ ಕಟ್ಟಿಂಗಿಗೆ 100. 5 ಕೆಜಿ ಮೀನಿಗೆ ಇದು ಬಂದ್ಬಿಟ್ಟು 5 ಕೆಜಿ ಇದೆ ನೋಡಿ. ಇದು ಮೆಲ್ಲ ಮೀನು. ಇದ್ರ ಬಾಯಲ್ಲಿ ಎಂತ ಗಾಳ ಇದೆ ಅಲ್ಲ, ಇದು ಗಾಳದಲ್ಲಿ ಇರ್ತದ? ಗಾಳ ಒಳಗೆ ಉಂಟಾ? ಒಳಗೆ ಇದೆ ನೋಡಿ. ಇದ್ರ ಬಾಯಲ್ಲಿ ನೋಡಿ ಗಾಳ ಇದೆ. ಮಾಡುವಾಗ ತೆಗಿತೀರಾ? ಇದೆಷ್ಟು ಕೆಜಿ ಇದೆ? 2-3 ಕೆಜಿ 50 ರೂಪಾಯಿ ತಗೊಳ್ತೀರಾ ನೋಡಿದ್ದು? ಇದಕ್ಕೊಂದು 50 ರೂಪಾಯಿ ತಗೊಳ್ತಾರೆ ಕಟ್ಟಿಂಗಿಗೆ. ಇಲ್ಲಿ ಇದು ಸಹ ಕಟ್ಟಿಂಗಿಗೆ ಬಂದಿರೋದಾ? ಈಗ ನೀವು ತುಂಬಾ ಇರ್ತಲ್ಲ ಜೆಂಜಿ, ಹೇಗೆ ತಗೊಳ್ತಾರೆ ಇದಕ್ಕೆ ರೇಟ್ ಹೇಗೆ ಅಂತ? ಅದು ಕೆಜಿಗೆ 200 ರೂಪಾಯಿ ಉಂಟು. ಕೆಜಿಗೆ ಕ್ಲೀನಿಂಗ್ ಮಾಡಿದಕ್ಕೆ 20 ರೂಪಾಯಿ. ತುಂಬಾ ಇರ್ತಲ್ಲ ಮಾಡ್ಲಿಕ್ಕೆ ಕ್ಲೀನಿಂಗ್ ಮಾತ್ರ? ತುಂಬಾ ಹೌದು, ತುಂಬಾ ಅಂದ್ರೆ 1 ಕೆಜಿಗೆ 20. 1 ಕೆಜಿಗೆ 20 ಆದ್ರೂ ತುಂಬಾ ಹೊತ್ತಾಗ್ತದೆ ಮಾಡ್ಲಿಕ್ಕೆ ಅಲ್ಲ? ಅದು ಮಾಡ್ಲಿಕ್ಕೆ ಕಷ್ಟ ಉಂಟಲ್ಲ, ಮಾಡ್ಲಿಕ್ಕೆ ಕಷ್ಟ ಇದೆಯಾ ಪಾಪ? ಅವರು ಕೆಜಿಗೆ 20 ರೂಪಾಯಿ ತಗೋತಾರ ಅಷ್ಟೇ ಅಂತೆ. ಮಾಡಿ ಹೋಗ್ತೇನೆ ನೋಡಿ. ಇದೀಗ ತೆಗ್ದು ಮತ್ತೆ ಇದು ತೆಗಿಬೇಕು, ಮತ್ತೆ ಇದ್ರೊಳಗೆ ಇದೆಲ್ಲ ಕ್ಲೀನ್ ಮಾಡ್ಬೇಕು. ಇದು ತೆಗಿಬೇಕು, ಮತ್ತೆ ಇದು ತೆಗಿಬೇಕು ನೋಡಿ. ಅದು ಜಂಜಿ ಹೇಗೆ ಆಯ್ತು ನೋಡಿ, ಇಷ್ಟು ಕ್ಲೀನ್ ಆಯ್ತು. ಇದು ಮೊಟ್ಟೆ ಅಲ್ಲ? ಅದು ಮೊಟ್ಟೆ. ಇದು ಮೊಟ್ಟೆ ನೋಡಿ, ಇಲ್ಲಿ ರೆಡ್ ಕಲರ್ ಇದೆ ಅಲ್ಲ, ಇದು ಮೊಟ್ಟೆ ಬಂದ್ಬಿಟ್ಟು ಮೊಟ್ಟೆ. ಇದು ಸಹ ಹಾಗೆ ಮಾಡ್ತಾರೆ. ಇದು ಸಹ ಅದು ತಲೆ ತೆಗೆದು ಅದು ತೆಗ್ದಾಗಿ ಕ್ಲೀನ್ ಮಾಡಿ ಆಯ್ತು. ತಲೆ ತೆಗ್ದಾಗಿದ್ದು ಕ್ಲೀನ್ ಮಾಡಿರೋದು. ನೋಡಿ ಬೇರೆ ಬೇರೆ ಮಾಡಿ ಇಟ್ಟಿದ್ದೀರದು. ಇದು ನೋಡಿ, ಇದು ಈ ತರ ಇದು ಕ್ಲೀನ್ ಮಾಡಿದ್ದೇನೆ ನೋಡಿ. ಇದು ಸೇಮ್ ಹಾಗೆ ಕೆಜಿ ಅಲ್ಲ? ಇದು ಸಹ ಕೆಜಿಗೆ 20. ಇದು ಬಾಂಗ್ಡೆ. ಅದು ಮೊಟ್ಟೆ, ಇದು ಮೀನು ಮೊಟ್ಟೆನಾ? ಅದು ಯಾರಿಗೆ? ಇದು ಸೇಲ್ ಮಾಡ್ಲಿಕ್ಕೆ, ಸೇಲಿಗೆ ಕೊಡ್ತೀವಿ. ಒಂದು ಇದು ಕೆಜಿ ಲೆಕ್ಕ ಅಲ್ಲ, ಮುಂಚೆ ಸ್ವಲ್ಪ ಆದ್ರೆ ಸೇಲಿಗೆ 50 ರೂಪಾಯಿ. ಒಳ್ಳೆ ಸುಕ್ಕ ಮಾಡ್ಬೇಕು. ಚಿಕನ್ ಸುಕ್ಕ ಹೇಗೆ ಮಾಡ್ತೀರಿ ಅದಕ್ಕೆ ಎಷ್ಟು ರೂಪಾಯಿ ಅದು ಈಗ? 50 ರೂಪಾಯಿ. ಹೌದಾ? ಅಲ್ಲೇ ನಾನೀಗ ತಕೊಂಡು ಹೋಗ್ತೀನಿ ಬಂದು. ಕಾಂಬಲ್ ಮೀನು ಅವೇನ ಮೀನು? ಸಾರಿ, ಬ್ಯಾಟ್ ಮೀನು. ಒಂದು ನಿಮಿಷ ಕನ್ನಡ ಮಾತಾಡ್ತೀನಿ. ತುಳುಬತ್ತ ಕನ್ನಡ ಬರ್ತಾರೆ ಹಿಂಗೆ. ಇದು ನೋಡಿ, ಇದು ಬಂದ್ಬಿಟ್ಟು ಬ್ಯಾಟ್ ಮೀನು. ಇದು ತಿಂತಾರ?
ಅಂದೆ ಇದು ನೋಡಿ 300 ರೂಪಾಯಿ ಇದೆ ಅಂತ ಇದು ರೇಟ್. ಬ್ಯಾಟ್ ಮೀನ್ ಇದ್ರ ದೊಡ್ಡದು ಬರ್ತದಲ್ಲ? ಹೌದಾ? ಎಂತ ಇದು ಸಿಪ್ಪೆ ತೆಗಿತಾರ ಅನ್ಸ್ತದಲ್ಲ ನೋಡುವಾಗಲ್ಲ? ಹಾ ತೆಗಿದಿಲ್ಲ ನಾನು ನೋಡಿ. ಹಾ ಇದು ತಿನ್ಲಿಕ್ಕೆ ಮೆತ್ತಗಿದೆ ನಾನು. ಹೌದಾ? ಇದು ಮುಳ್ಳಿಲ್ಲ ಅನ್ಸ್ತದೆ ನೋಡುವಾಗಲ್ಲ? ಈ ಮುಳ್ಳಿಜ್ಜ? ಹಾ ಇದು ನೋಡಿ, ಇದು ಬಂದ್ಬಿಟ್ಟು ಶಾಡೆ. ಇದು ಶಾಡೆ ಮೀನು. ಇದು ಒಂದು ಕೆಜಿಗೆ 300 ರೂಪಾಯಿ ಇರ್ತದಂತೆ. ಇದು ಬ್ಯಾಟ್ ಮೀನ್ ಅಲ್ಲ? ನೋಡಿ ಇಲ್ಲಿ ಬ್ಯಾಟ್ ಮೀನ್ ಇದೆ, ದೊಡ್ಡ ಬ್ಯಾಟ್ ಮೀನ್ ಇದೆ. ಇದೇ ಕೆಜಿಗೆ ಒಂದೆಷ್ಟು? ಒಂದಿಗೆ 1 200. ಇಲ್ಲಿ ನೋಡಿ ಬ್ಯಾಟ್ ಮೀನು ಒಂದಕ್ಕೆ 1 200. ಹಾ ಇದು ಕುರ್ಚಿ ಇದೇ ಇದು ಕುರ್ಚಿ ಅಲ್ವಾ ಇದು? ಕೆಜಿಗೆ 50 ನೋಡಿ. ಇದು ಸಿಡಿ ಅಂತ ಇದು ಮೀನ್ ಹೆಸರು. 50 ರೂಪಾಯಿ ಕೆಜಿಗೆ, ಕಮ್ಮಿ ಅಲ್ಲ ನೋಡಿ. ಇದು ತುಂಬಾ ಕಮ್ಮಿಗೆ ಕೊಡ್ತಿದ್ದಾರೆ ಇಲ್ಲಿ, 50 ರೂಪಾಯಿ ಕೆಜಿಗೆ ಸಿಡಿ. ಕಾವೆಲಿಗೆ ತಿನ್ನುದಂತೆ ಕಾವೆಲ್ಲಲ್ಲಿ ಮಾಡ್ತಿದ್ ಬೇಡ್ವಾ? समझ रहे हो ಮೀನನ್ನು ಮಗ್ಸಾಕ್ಲಿಕ್ಕಿಲ್ವಾ? ಮೀನು ಹೌದು. ಅಲ್ಲ, ಮೀನನ್ನು ಮಗ್ಸಾಕ್ಲಿಕ್ಕಿಲ್ವಾ? ಸೈಡ್ ಮರ್ಸ್ಬೇಕು. ಅವ್ರಿಗೆ ಗೊತ್ತಿಲ್ಲ, ಅವ್ರು ಆಗಿ ತಿನ್ನು. ಕಾವೆಲ್ ಹಾಕು ತಿನ್ನುದು, ಕಾವೆಲ್ ಹಾಕಿ ತಿನ್ನುದು. ನಾವಾಗಿಲ್ಲ, ಕಾವೆಲ್ ಮಚ್ಚಿ ಹಾಕಿ ತಿನ್ನುದು. ಒಂದ್ ಸೈಡ್ ಬೇಯಿಸಿ ಇನ್ನೊಂದ್ ಸೈಡ್ ಬೇಯಿಸಿ ಮತ್ತೆ ತಿನ್ನೋದು. ಯಾಕೆ ಮಸಾಲ ಫುಲ್ ಎಲ್ಕೋಬೇಕಲ್ಲ, ಅದು ಎಲ್ಬೇಕು. ಹೌದು. ರೋಸ್ಟ್ ಮಾಡಿ ತಿನ್ಬೇಕು. ನಮ್ ಜೊತೆ ನಮ್ಮ ಮಲ್ಪೆಯ ಶಾಂತ ಅಕ್ಕ ಮತ್ತೆ ರೇಖಾ ಅಕ್ಕ ಇದ್ದಾರೆ ನೋಡಿ ಇಲ್ಲಿ. ಅವ್ರು ಇವತ್ತು ಏನ್ ಮೀನ್ ಮಾಡ್ತಿದ್ದಾರೆ ಅಂದ್ರೆ ಡಿಸ್ಕೋ ಮತ್ತೆ ಸಿಡಿ. ಶಾಂತ ಅಕ್ಕ ಮತ್ತೆ ರೇಖಾ ಅಕ್ಕ ಇವತ್ತು ಹೋಗಿಲ್ಲದಿದ್ರೆ ತಕೊಂಡೋಗಿ ಫ್ರೈ ಮಾಡಿ ತಿನ್ಬೇಕು ಇವತ್ತು.